ಬಿಗ್ ಬಾಸ್ ಕನ್ನಡ ವಿನ್ನರ್ಸ್ ಲಿಸ್ಟ್ ನ ನೋಡಿದ್ವಿ. ಆದ್ರೆ ಅವ್ರಿಗೆ ಸಮವಾದ ಪೈಪೋಟಿ ಕೊಟ್ಟು ಫಸ್ಟ್ ರನ್ನರ್ ಅಪ್ ಆಗಿದ್ದು ಯಾರು ಅಂತ ಒಂದು ಲುಕ್ ಹಾಕೊಂಬರೋಣ ಬನ್ನಿ. ಸೀಸನ್ 1 ನಲ್ಲಿ ಫಸ್ಟ್ ರನ್ನರ್ ಅಪ್ ಸ್ಥಾನ ತಗೊಂಡಿದ್ದು ಅರುಣ್ ಸಾಗರ್ ಅವರು, ಕಪ್ ಗೆದ್ದಿದ್ದು ವಿಜಯ್ ರಾಘವೇಂದ್ರ ಅವರು. ಸೀಸನ್ 2 ಅಲ್ಲಿ ರನ್ನರ್ ಅಪ್ ಆಗಿದ್ದು ಮಜಾ ವಿತ್ ಸೃಜಾ ನಮ್ಮ ಸೃಜನ್ ಅವರು, ಕಪ್ ಗೆದ್ದಿದ್ದು ಅಕುಲ್ ಬಾಲಾಜಿ ಅವರು. ಸೀಸನ್ 3 ಅಲ್ಲಿ ರನ್ನರ್ ಅಪ್ ಆಗಿದ್ದು ಚಂದನ್ ಕುಮಾರ್ ಅವರು, ಕಪ್ ಗೆದ್ದಿದ್ದು ಶ್ರುತಿ ಅವರು. ಸೀಸನ್ 4 ನ ಫಸ್ಟ್ ರನ್ನರ್ ಅಪ್ ಆಗಿದ್ದು ಕಿರಿಕ್ ಕೀರ್ತಿ ಅವರು, ಇವ್ರ ಆಪೋಸಿಟ್ ಇದ್ದು ಕಪ್ ಗೆದ್ದಿದ್ದು ಒಳ್ಳೆ ಹುಡುಗ ಪ್ರಥಮ್. ಸೀಸನ್ 5 ನ ರನ್ನರ್ ಅಪ್ ಆಗಿದ್ದು ಕಾಮನ್ ಮ್ಯಾನ್ ದಿವಾಕರ್ ಅವರು, ಇವ್ರ ಆಪೋಸಿಟ್ ಅಲ್ಲಿ ಗೆದ್ದಿದ್ದು ಚಂದನ್ ಶೆಟ್ಟಿ ಅವರು. ಸೀಸನ್ 6 ನ ರನ್ನರ್ ಅಪ್ ಆಗಿದ್ದು ನವೀನ್ ಸಜ್ಜು ಅವರು, ಇವ್ರ ಆಪೋಸಿಟ್ ಇದ್ದು ಗೆದ್ದಿದ್ದು ಶಶಿಕುಮಾರ್ ಅವರು. ಸೀಸನ್ 7 ಅಲ್ಲಿ ಫಸ್ಟ್ ರನ್ನರ್ ಅಪ್ ಆಗಿದ್ದು ಕುರಿ ಪ್ರತಾಪ್ ಅವರು, ಆ ಸೀಸನ್ ನ ಗೆದ್ಕೊಂಡಿದ್ದು ಶೈನ್ ಶೆಟ್ಟಿ ಅವರು. ಸೀಸನ್ 8 ನ ರನ್ನರ್ ಅಪ್ ಆಗಿದ್ದು ಅದ್ಭುತ ಸ್ಪೋರ್ಟ್ಸ್ ಮ್ಯಾನ್ ಅರವಿಂದ್ ಅವರು, ಕಪ್ ನ ಮುಡಿಗೇರಿಸಿಕೊಂಡಿದ್ದು ಮಂಜು ಪಾವಗಡ ಅವರು. ಸೀಸನ್ 9 ನ ರನ್ನರ್ ಅಪ್ ಆಗಿದ್ದು ಓಟಿಟಿ ಸೀಸನ್ ಇಂದ ದೊಡ್ಡ ಮನೆಗೆ ದಾಪುಗಾಲಿಟ್ಟ ರಾಕೇಶ್ ಅಡಿಗ ಅವರು, ಗೆದ್ದಿದ್ದು ಸಹ ಓಟಿಟಿ ಸೀಸನ್ ಇಂದನೇ ಬಂದಂತಹ ರೂಪೇಶ್ ಶೆಟ್ಟಿ ಅವರು. ಸೀಸನ್ 10 ನಲ್ಲಿ ರನ್ನರ್ ಅಪ್ ಆಗಿದ್ದು ಡ್ರೋನ್ ಪ್ರತಾಪ್ ಅವರು, ಇವರ ಮೇಲೆ ವಿಜಯ ಪತಾಕೆ ಹಾರಿಸಿದ್ದು ಕಾರ್ತಿಕ್ ಮಹೇಶ್ ಅವರು. ಸೀಸನ್ 11 ನಲ್ಲಿ ರನ್ನರ್ ಅಪ್ ಆಗಿದ್ದು ತ್ರಿವಿಕ್ರಮ್ ಅವರು, ಟ್ರೋಫಿನ ಮುಡಿಗೇರಿಸಿಕೊಂಡಿದ್ದು ಹಳ್ಳಿ ಹೈದ ಹನುಮಂತ ಅವರು. ಸೀಸನ್ 12 ಅಲ್ಲಿ ರನ್ನರ್ ಅಪ್ ಆಗಿದ್ದು ಪಟಾಕಿ ರಕ್ಷಿತ್ ಅವರು, ಟ್ರೋಫಿನ ಬಾಚಿ ತಪ್ಪಿಕೊಂಡಿದ್ದು ಪಳಾರ್ ಗಿಲ್ಲಿ ನಟ ಅವರು. ಎಲ್ಲ ಬಿಗ್ ಬಾಸ್ ಸೀಸನ್ ಗಳಲ್ಲಿ ನಿಮ್ಮ ಫೇವರೇಟ್ ಪ್ಲೇಯರ್ ಯಾರಾಗಿದ್ರು? ಯಾವ್ದಾದ್ರು ಸೀಸನ್ ಅಲ್ಲಿ ವಿನ್ನರ್ ನ ಚೇಂಜ್ ಮಾಡ್ಬೇಕಂತಿದ್ರೆ ಯಾರಿಗೆ ಆ ವಿನ್ನಿಂಗ್ ಪೊಸಿಷನ್ ನ ಕೊಡ್ತೀರಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಕಂಟೆಂಟ್ ಇಷ್ಟ ಆದ್ರೆ ನಮ್ಮನ್ನ ಫಾಲೋ ಮಾಡಿ.